ಹಾಯ್ ಫ್ರೆಂಡ್ಸ್, ಬಿ ಎಲ್ ರೆಡ್ಡಿ ಫ್ಯಾಮಿಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡ್ರಿ, ನಾನು ಇವತ್ತು ಕಗ್ ಮಾವಿನಕಾಯಿ ಖಾರ ಯಾವ ಥರ ಕೊಡ್ತೀನಿ ಅಂತೇಳಿ ತೋರಿಸ್ಬೇಕು ಅಂದ್ಕೊಂಡೇನಿ ರೀ ನಿಮಗೆಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೇನಿ ರೀ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಫ್ರೆಂಡ್ಸ್ ಬರೀ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಇದ್ರೊಳಗೆ ಸ್ವಲ್ಪ ಕಚ್ರದ ರೀ, ಇದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡ್ರಿ, ನಾನು ಒಂದು ಬೊಗಣಿ ತೊಗೊಂಡು ಅದ್ರಾಗ ಸ್ವಲ್ಪ ಕಡ್ಡಿಬೇಳೆನ ತೊಳೆದು ಇಕ್ಕೋತೀನಿ ರೀ. ಈಗ ನೋಡ್ರಿ, ಚಂದ ತೊಳ್ಕೊಂಡಿದ್ದೈತ್ರಿ. ಇದಕ್ಕೆ ಈಗ 4 ಗಂಟೆ ಹಂಗೆ ನೆನ್ಲಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನಾನು ನೋಡ್ರಿ, ಈಗ 4 ಗಂಟೆ ಆಗಿದ್ರಿ. ಬೇಳೆ ಎಲ್ಲ ಚಂದ ನೆಂದದ ನೀವು ನೋಡ್ತಿರ್ಬೋದು. ಈಗ ಇದಕ್ಕೆ ಖಾರ ಕೊಟ್ಲಕ್ಕೆ ಏನೇನು ಬೇಕು ಅಂದ್ರೆ ಒಂದು 4 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ರೀ ಬಾರೀಕ. ಹಾಗೆ ಒಂದು 5-6 ಹೆಸರು ಬೆಳಗಡ್ಡಿನ ಸುಲ್ದಿಕ್ಕೊಂಡಿನಿ. ಹಾಗೆ ನಮ್ಮ ಪಪ್ಪ ಹೊಲ್ದಾಗ ಮಾನ್ಕಾಯಿ ಇದ್ದೀವಿ ಅಂಥೇಳಿ ಮಾನ್ಕಾಯಿ ಬಿಟ್ಟು ತಂದಿರಿ, ತಳಗೆ ಗಾಳಿಗೆ ಬಿದ್ದಾವ ಅಂಥೇಳಿ ಇದ್ರೊಳಗಿಂದ 2 ಮಾನ್ಕಾಯಿ ತೆಗೆದಿನಿ ನಾನು. 2 ಮಾನ್ಕಾಯಿಲಿಂದ ಯಾವ ಥರ ಕೊಟ್ಬೇಕು ಅಂತ ತೋರಿಸ್ತೀನಿ. ಈಗ ಇದನ್ನೆಲ್ಲ ಸಪ್ಪಿ ನೀಟಾಗಿ ತಕ್ಕೊಂಡು ಬರ್ತೀನಿ ರೀ. ನೋಡ್ರಿ, ಈಗ 2 ಮಾನ್ಕಾಯಿ ಸಪ್ಪಿನೂ ತೆಗ್ದಿಕ್ಕೊಂಡಿನಿ. ಎಷ್ಟು ಹಚ್ಚಗಿರ್ಬಾರ್ದು ರೀ, ಕೈ ಆಗ್ತದೆ. ಹಚ್ಚಗಿತ್ತಂದ್ರೆ ಕ್ಲೀನಾಗಿ ತಕ್ಕೊಂಡು ಬಿಡಬೇಕು ಸಪ್ಪಿ. ಈ ಕೊಬ್ಬರಿ ಗೀಚೋದು ಏನಿರ್ತದಲ್ರಿ, ಇದನ್ನೆಲ್ಲ ಚಂದ ಗೀಚ್ಕೊಂಡು ಬರ್ತೀನಿ ರೀ ನಾನು. ನೋಡ್ರಿ, ನನ್ನ ಹತ್ರ ತರಕಾರಿ ಇದ್ದಿಲ್ಲ, ಏನೇನು ಮಾಡಬೇಕು ಅಂತೇಳಿ ಹೊಳಿದಿಲ್ಲರಿ. ಅದಕ್ಕೆ ಮನೆ ಮಾನ್ಕಾಯಿ ಇದ್ದೀವಿ, ಈ ಥರ ಚಟ್ನಿ ಮಾಡಮೆ ಅಂಥೇಳಿ ಮಾಡ್ತಿದ್ದೀನಿ. ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಮೆ ಅಂಥೇಳಿ ಮಾಡ್ತಿದ್ದೀನಿ, ಮಿನಿ ವ್ಲಾಗ್ ಥರ. ಈಗ ಅಷ್ಟೂ ಗೀಚ್ಕೊಂಡಿದ್ದೈತ್ರಿ. ಇದಕ್ಕೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಅಂದ್ರೆ ನೀರಾಗ ಹಾಕಿ ಒಂದು ಸತಿ ತೊಳ್ಕೊಂಡು ಚಂದ ಹಿಂಡ್ಕೊಂಡು ಬರ್ತೀನಿ ರೀ. ಇದಕ್ಕೆ ನಾನು ಇದನ್ನು ನಾವು ಚಂದ ತೊಳಿಬೇಕು ರೀ. ಹುಳಿ ಇತ್ತು ಅಂದ್ರೆ ಸ್ವಲ್ಪ 2-3 ಸತಿ ತೊಳಿರಿ ನೀರಾಗ ಹಾಕಿ. ಹುಳಿ ಎಲ್ಲ ಕಮ್ಮಿ ಆಗ್ತದೆ. ನಾವು ಇವು ಸ್ವಲ್ಪ ಮಾನ್ಕಾಯಿ ಸಪ್ಪಗೆ ಅಂಥೇಳಿ ಒಂದೇ ಸತಿ ನೀರಾಗ ಹಾಕಿ ತೊಳಿತಿದ್ದೀನಿ ಫ್ರೆಂಡ್ಸ್. ಈ ಥರ ಚಂದ ಹಿಂಡ್ಕೋಬೇಕು, ಚಂದ ಉದುರು ಆಗ್ಬೇಕು ರೀ. ನೀರು ಒಂದು ಹನಿ ನೀರು ಇರಬಾರ್ದು. ಈಗ ಕೊಡ್ತೀನಿ ಬರ್ರಿ, ನಾನು ಯಾವ ಥರ ಕೊಡ್ತೀನಿ ಅಂತೇಳಿ ತೋರಿಸ್ತೀನಿ. ನೋಡಿರಿ, ಫಸ್ಟ್ ಬೆಳಗಡ್ಡೆ ಹಾಕೊಂಡು ಕೊಡ್ತಿದ್ದೀನಿ. ನೋಡಿರಿ, ಈಗ ಬೆಳಗಡ್ಡೆ ಕೊಟ್ಟಿದ್ದಾಯ್ತು. ಈಗ ಕಡ್ಡಿಬೇಳೆ ಏನು ಹಾಕಿದ್ದಾನಲ್ರಿ, ಇಷ್ಟು ಕಡ್ಡಿಬೇಳೆ ಹಾಕೊಂಡು ಕೊಡ್ತಿದ್ದೀನಿ ಈಗ ನಾನು. ಇದು ಚಂದ ಬರಿಕಾಗ್ಬೇಕು ರೀ. ಕಡ್ಡಿಬೇಳೆ ಪೀಸ್ ಆಗಿರಬಾರ್ದು. ಚಂದ ಅಲ್ಲಿವರೆಗೂ ಕುಟ್ಕೊಂಡು ಬರ್ತೀನಿ. ಈಗ ನೋಡಿರಿ, ಕೊಟ್ಟಿದ್ದಾಯಿತು ಕಡ್ಡಿಬೇಳೆನ ಈ ಥರ ಚಂದ ಮೆತ್ತು ಕೊಟ್ಟಿದ್ದೀನಿ ರೀ. ಈಗ ಒಂದು 10 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ ಉಳ್ಳಾಗಡ್ಡಿ ಏನು ಕಟ್ ಮಾಡಿಕೊಂಡಿನಿ ರೀ, ಅದನ್ನು ಹಾಕ್ತಿದ್ದೀನಿ. ಚಂದ ಕುಟ್ಬೇಕು ರೀ. ಭಾಳ ಅಂದ್ರೆ ಭಾಳ ನೈಸ್ ಆಗಬೇಕು, ಅಲ್ಲಿವರೆಗೂ ಕುಟ್ಟಬೇಕು. ಈಗೇನು ಮಾನ್ಕಾಯಿ ತುರಿದಿದ್ದಾರಲ್ಲ ರೀ, ಅದನ್ನು ಹಾಕಿದ್ದೀನಿ. ಹಾಗೆ ಉಪ್ಪು ಖಾರ ಹಾಕ್ತಿದ್ದೀನಿ ರೀ. 1.5 ಚಮಚದಷ್ಟು ಉಪ್ಪು, 1.5 ಚಮಚದಷ್ಟು ಖಾರ ಹಾಕಿ ಚೆನ್ನಾಗಿ ಕುಟ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡಿರಿ, ಈಗ ಚಂದ ಮೆತ್ತು ಕುಟ್ಟಿದಾಗ್ಯದ್ರಿ. ನೀವು ನೋಡ್ತಿರ್ಬೋದು, ಕಲರ್ ಎಲ್ಲ ಚೇಂಜ್ ಆಗ್ಯದ. ಈಗ ಇದೇ ಬೊಗಣೆ ಹೆಂಗೆ ತಕ್ಕೊಂಡು ಬರ್ತೀನಿ ರೀ ನಾನು. ಈಗ ಇದಾಯ್ತು ರೀ. ಈಗ ಫೋಣೆ ಹೆಂಗೆ ಹೊಡಿಬೇಕು ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಒಲೆ ಮೇಲೆ ಒಂದು ಬಾಳಿಗೆ ಇಕ್ಕಿದ್ದೀನಿ. ಹಾಗೆ ಅದರೊಳಗೆ ಫೋಣೆಗೆ ಇಟ್ಬೇಕು. ಅಟ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿದ್ರೆ ಆಯ್ತು ರೀ. ಆಯ್ತು, ಈಗ ಖಾರನ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಯಾವ ಥರ ಅಂದ್ರೆ ಅದ್ರೊಳಗಿದ್ದು ಹಸಿ ಎಲ್ಲ ಹೋಗ್ಬೇಕು ರೀ. ಇಷ್ಟೇ ಫ್ರೆಂಡ್ಸ್, ಇದು ರೊಟ್ಟಿ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ಇರ್ತದೆ. ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.